ನಮಸ್ಕಾರ ವೀಕ್ಷಕರೇ. ಗೃಹಲಕ್ಷ್ಮಿ 11ನೇ ಕಂತು ಏನೋ ಜಮಾ ಆಯಿತು, ಹಾಗೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಖರ್ಚು ಕೂಡ ಆಯಿತು ಅಂದಿದ್ದಾರೆ ಕರ್ನಾಟಕದ ಲೇಡೀಸ್. ಸರ್ಕಾರ ಗೃಹಲಕ್ಷ್ಮಿಯನ್ನು ಹಬ್ಬದ ಬೋನಸ್ ಆಗಿ ಮಾಡಿಬಿಡ್ತಾ? ಹೌದು ವೀಕ್ಷಕರೇ, ಹಾಗಿದ್ರೆ ತಡ ಯಾಕೆ? ಗೃಹಲಕ್ಷ್ಮಿ 12ನೇ ಹಾಗೂ 13ನೇ ಕಂತು ಯಾವಾಗ ಬರುತ್ತೆ ಅಂತ ಕಂಪ್ಲೀಟ್ ಸ್ಟೋರಿನ ಈ ವಿಡಿಯೋದಲ್ಲಿ ಹೇಳ್ತೀವಿ. ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಸರ್ಕಾರ ಗೃಹಲಕ್ಷ್ಮಿ ತಿಂಗಳಿಗೆ 2,000 ರೂಪಾಯಿಗಳನ್ನು ಕರ್ನಾಟಕದ ಮಹಿಳೆಯರಿಗೆ ಆರ್ಥಿಕ ಸಬಲೀಕರಣಕ್ಕಾಗಿ ಸರ್ಕಾರ ಕೊಡ್ತಾ ಬಂದಿದೆ. ಈಗಾಗಲೇ ಗೃಹಲಕ್ಷ್ಮಿ 11 ಕಂತುಗಳನ್ನು ಪೂರೈಸಿದೆ. 12 ಮತ್ತು 13ನೇ ಕಂತು ಇನ್ನೂ ಬರಬೇಕಿದೆ. ಆದರೆ 12ನೇ ಕಂತು ಯಾವಾಗ ಬರುತ್ತೆ ಅನ್ನೋ ಗೊಂದಲ ಕರ್ನಾಟಕದ ಹೆಣ್ಣು ಮಕ್ಕಳ ತಲೆಯಲ್ಲಿ ಓಡಾಡ್ತಿದೆ. 11ನೇ ಕಂತು ಏನೋ ಬಂತು ಸ್ವಾಮಿ, ಆದರೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಕೊಟ್ಬಿಟ್ರಿ, ಹಾಗಾಗಿ ಹಬ್ಬಕ್ಕೆ ಎಲ್ಲ ಖರ್ಚು ಮಾಡಿಬಿಟ್ರಿ. ಅದಕ್ಕೆ 12 ಮತ್ತು 13ನೇ ಕಂತಿನ ಹಾದಿಯನ್ನು ಕಾಯ್ತಾ ಇದ್ದೀವಿ ಅಂತಿದ್ದಾರೆ ಕರ್ನಾಟಕ. 12ನೇ ಮತ್ತು 13ನೇ ಕಂತನ್ನು ಹಾಕಲು ಸರ್ಕಾರದ ಬಳಿ ಸಾಕಾಗುವಷ್ಟು ಹಣ ಇದೆಯಾ ಅಥವಾ ಇಲ್ವಾ? ಇದ್ರೂ ಹಾಕ್ತಾರಾ ಅಥವಾ ಹಾಕಲ್ವಾ? 11ನೇ ಕಂತನ್ನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಹಾಕಿದ ಹಾಗೆ 12ನೇ ಮತ್ತು 13ನೇ ಕಂತನ್ನು ಗೌರಿ ಹಬ್ಬಕ್ಕೆ ಕೊಡ್ತಾರೆ. ಇದೇನು ಗೃಹಲಕ್ಷ್ಮಿನ ಅಥವಾ ಹಬ್ಬಗಳ ಲಕ್ಷ್ಮಿನ ಅನ್ನೋ ಗೊಂದಲಕ್ಕೀಡಾಗಿದ್ದಾರೆ ಕರ್ನಾಟಕದ ಹೆಣ್ಣು ಮಕ್ಕಳು. ಇನ್ನು 12 ಮತ್ತು 13ನೇ ಕಂತು ಯಾವಾಗ ಬರಬಹುದು ಎಂದು ಹೇಳಬೇಕೆಂದರೆ, ಇದರ ಬಗ್ಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಆಗಲಿ ಅಥವಾ ಕಾಂಗ್ರೆಸ್ ಇತರೆ ಸದಸ್ಯರಾಗಲಿ ಅಧಿಕೃತ ಮಾಹಿತಿಯನ್ನು ಎಲ್ಲೂ ಕೂಡ ಹಂಚಿಕೊಂಡಿಲ್ಲ. ಇನ್ನು ಬರಬಹುದು ಇಲ್ವಾ ಹಾಗೆ ಊಹಾಪೋಹಗಳ ಬಗ್ಗೆ ಹೇಳಬೇಕೆಂದರೆ, 12ನೇ ಮತ್ತು 13ನೇ ಕಂತು ಗೌರಿ ಹಬ್ಬಕ್ಕೆ ಬರಬಹುದು ಎಂದು ಬಲ್ಲ ಮೂಲಗಳು ಹೇಳ್ತಾ ಇವೆ. ಇನ್ನು ರಾಜ್ಯದ ಮಹಿಳೆಯರು 13 ಮತ್ತು 12ನೇ ಕಂತಿಗೆ ಸ್ವಲ್ಪ ಕಾಯ್ದು ನೋಡಬೇಕಿದೆ. ಅಲ್ಲಿವರೆಗೂ ನಮ್ಮ ಲೈಫ್ ಚೇಂಜಿಂಗ್ ಫ್ಯಾಕ್ಟ್ಸ್ನ ನೋಡ್ತಾ ಇರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಷಯದೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್ಡ್ ವಿತ್ ಲೈಫ್ ಚೇಂಜಿಂಗ್ ಫ್ಯಾಕ್ಟ್ಸ್.